ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಂತಹ ಬನಶಂಕರಿ ಬದ್ಮಾಶ್ನ ರೋಚಕ ಅಪ್ಡೇಟ್ ಒಂದೆರಡಲ್ಲ. ಈ ಕಿಡಿಗೇಡಿ ಕೀಚಲೆ ಪಕ್ಕಾ ಸೈಕೋಪಾತ್ ಆಗಿದ್ದಂತಹ ರಂಜನ್ ಇಡೀ ಏರಿಯಾದಲ್ಲಿ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ, ಅದು ಕೂಡ ಮಕ್ಕಳ ಮೇಲೇನೆ. ತ್ಯಾಗರಾಜನಗರದ ಸಿಸಿಟಿವಿ ದೃಶ್ಯಗಳ ಮೇಲೆ ಪೊಲೀಸರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಕ್ಕಳ ಪೋಷಕರಿಂದ ದೂರನ್ನ ಪಡೆದುಕೊಂಡು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಒಂದೇ ರಸ್ತೆಯಲ್ಲಿ ಇಷ್ಟೆಲ್ಲಾ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇನ್ನು ನೆರೆಹೊರೆ ಬೀದಿಗಳಲ್ಲಿಯೂ ಕೂಡ ಈತ ಕೃತ್ಯ ಎಸಗಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಅಕ್ಕಪಕ್ಕದ ರಸ್ತೆಗಳಲ್ಲಿನ ಸಿಸಿಟಿವಿ ಸರ್ಚ್ ಮಾಡ್ತಾ ಇದ್ದಾರೆ ಪೊಲೀಸರು. ಪೋಕ್ಸೋ ಕೇಸ್ ದಾಖಲಿಸಿದ ಆರೋಪಿ ಬಂಧನಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಸದ್ಯ ಸ್ಟೇಷನ್ ಬೇಲ್ ಪಡೆದುಕೊಂಡು ಚೆನ್ನೈಗೆ ತೆರಳಿದ್ದಾನೆ ಸೈಕೋ ರಂಜನ್. ಪಾಪ ತಂಪಾಡಿ ತಾವು ಆಟವಾಡ್ತಾ ಇದ್ದಂತಹ ಮಕ್ಕಳ ಮೇಲೆ ಈತ ಯಾವ ರೀತಿಯಾಗಿ ಎರಗ್ತಾ ಇದ್ದ ಅಂತಂದ್ರೆ, ಓಡ್ ಬಂದು ಜಾಡಿಸಿ ಒದೆಯೋದು, ಮಕ್ಕಳು ಆಟ ಆಡ್ತಾ ಇದ್ರೆ ಸೈಕಲ್ ಮೇಲೆ ತಲೆ ಹಿಡಿದು ಎಳೆಯೋದು, ಮತ್ತೆ ತನ್ನ ಮೊಣಕೈಯಿಂದ ಒಡೆಯೋದು, ಮತ್ತೆ ಗಾಡಿಯಲ್ಲಿ ಬಂದು ಮತ್ತೆ ಗೇಟ್ ಹತ್ರ ಬಂದು ಗುದ್ದುವ ರೀತಿಯಾಗಿ ವರ್ತಿಸೋದು, ಈ ರೀತಿಯಾಗಿ ನಡೆದುಕೊಂಡಿದ್ದಾನೆ. ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದು. ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ಸಾಕಷ್ಟು ನೆನ್ನೆ ಇಡೀ ದಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿತ್ತು. ಈ ಸುದ್ದಿಯ ಬೆನ್ನಲ್ಲೇ ಇದೀಗ ಪೊಲೀಸ್ ಇಲಾಖೆ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಇಡ್ತಾ ಇದೆ. ಫೋಕ್ಸೋ ಕೇಸ್ ದಾಖಲು ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಈತನ ಹೆಡೆಮುರಿ ಕಟ್ಟೋದಕ್ಕೆ ಅಂತ ಹೇಳಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ. ಒಂದು ಬೀದಿಯಲ್ಲಿ ಈ ರೀತಿಯಾಗಿ ವರ್ತಿಸಿದ್ದಾರೆ ಅಂತಂದ್ರೆ, ಇನ್ನು ಅಕ್ಕಪಕ್ಕದ ಬೀದಿಯಲ್ಲಿ ಈತ ಇನ್ಯಾವ ರೀತಿಯಾಗಿ ವರ್ತಿಸಿರಬಹುದು, ಮತ್ತೆ ಇನ್ನು ಎಷ್ಟು ಮಕ್ಕಳು ಈತನಿಂದ ರೋಸ್ ಹೋಗಿರಬಹುದು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸೊ ಹಾಗಾಗಿ ಇದೀಗ ಸಿಸಿಟಿವಿ ಫುಟೇಜ್ಗಳನ್ನ ಕಲೆ ಹಾಕುವಂತಹ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ.